ಕೇಂದ್ರ ಸರ್ಕಾರದ ಅವಾಂತರಗಳು ಒಂದಲ್ಲ ಎರಡಲ್ಲ. ಮಧ್ಯಪ್ರದೇಶದ ಜಬಲ್ಪುರ್ ಏರ್ಪೋರ್ಟ್ನಲ್ಲಿಯೂ ಕೂಡ ಚಾವಣಿ ಕುಸಿತ ಆಗಿದೆ. ಅಲ್ಲಿಯೂ ಕೂಡ ದುಮ್ನಾ ವಿಮಾನ ನಿಲ್ದಾಣದಲ್ಲಿ ಮೇಲ್ಛಾವಣಿ ಕುಸಿತ ಆಗಿದೆ. ನಿನ್ನೆ ಮೇಲ್ಛಾವಣಿಯ ಕೆಳಭಾಗ ಕುಸಿದು ಪ್ರಯಾಣಿಕರ ಕಾರು ಜಖಮಾಗಿತ್ತು. ವಿಮಾನ ನಿಲ್ದಾಣದ ಟರ್ಮಿನಲ್ ಮುಖ್ಯ ಗೇಟ್ನ ಹೊರಭಾಗದಲ್ಲಿ ಆಗಿದ್ದಂಥ ಘಟನೆ ಇದು. ನಿನ್ನೆ ಸುರಿದಂಥ ಮಳೆಗೆ ಟರ್ಮಿನಲ್ ಹೊರ ಮೇಲ್ಛಾವಣಿ ಕುಸಿತಿತ್ತು. ಇಲ್ಲಿ ನಿನ್ನೆ ಜಬಲ್ಪುರ್ನ ಘಟನೆ ಬಳಿಕ ಇವತ್ತು ದೆಹಲಿ ಟರ್ಮಿನಲ್ ಘಟನೆ ನಡೆಯಿತು. ಇದೇ ಮಾರ್ಚ್ 10ನೇ ತಾರೀಕಿನಂದೇ ಜಬಲ್ಪುರ ಟರ್ಮಿನಲ್ ಕೂಡ ನವೀಕರಣ ಆಗಿ ಲೋಕಾರ್ಪಣೆ ಆಗಿತ್ತು. ಆದರೆ ಈಗ ನೋಡಿದ್ರೆ ಅದರ ಚಾವಣಿ ಕೂಡ ಕುಸಿತ ಬಿದ್ದಿದೆ. ಡೀಟೇಲ್ಸ್ ಕೊಡಕ್ಕೆ ಇದೀಗ ಸಂತೋಷ್ ರಾಥೋಡ್ ಇದ್ದಾರೆ. ಸಂತೋಷ್ ರಾಥೋಡ್, ದೆಹಲಿ ಆಯಿತು, ಜಬಲ್ಪುರ ಆಯಿತು, ಅನೇಕ ಕಡೆ ಕೇಳಿ ಬರ್ತಾ ಇದೆ ಈ ಒಂದು ವಿಚಾರ. ಇಲ್ಲೇನಾಗಿತ್ತು ಈಗ ಜಬಲ್ಪುರಲ್ಲಿ ಅಂತ? ರಮಾಕಾಂತ್, ಪ್ರಮುಖವಾಗಿ ನಾವು ನೋಡಿದ್ದೆ ಆದರೆ ಹೊಸ ಭಾರತ ಅನ್ನುವಂತಹ ಒಂದು ಪರಿಕಲ್ಪನೆಯನ್ನು ನಾವೆಲ್ಲರೂ ಕೂಡ ನೋಡ್ತಾ ಇದ್ವಿ. ಹೊಸ ಭಾರತದ ಪರಿಕಲ್ಪನೆಯಲ್ಲಿ ನಾವು ಭಾರತವನ್ನು ನವೀಕರಣ ಮಾಡ್ತೀವಿ, ಇದೇ ಮೋದಿ ಕಿ ಗ್ಯಾರಂಟಿ ಅಂತ ನರೇಂದ್ರ ಮೋದಿ ಅವರು ಭಾಷಣಗಳನ್ನ ಮಾಡಿದರು. ಅದೇ ರೀತಿಯಾಗಿ ಆ ಸಂದರ್ಭದಲ್ಲಿ ಅಂದರೆ ಉದ್ಘಾಟನೆ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಪ್ರಧಾನಿ ಮೋದಿ ಅವರು ಇದೇ ಮಾತನ್ನು ಹೇಳಿದರು. ಆದರೆ ನಿನ್ನೆ ಜಬಲ್ಪುರದ ಒಂದು ವಿಮಾನ ನಿಲ್ದಾಣ ಏನಿತ್ತು ಅದರ ಹೊರಗಡೆ ಇದ್ದಂತಹ ಮೇಲ್ಛಾವಣಿ ನಿರಂತರವಾಗಿ ಮಳೆ ಆಗ್ತಾ ಇರೋದಕ್ಕೆ ಕುಸಿತ ಆಗಿತ್ತು. ಆ ಕುಸಿತ ಆಗಿರುವಂತಹ ಸಂದರ್ಭದಲ್ಲಿ ಒಬ್ಬ ಪ್ರಯಾಣಿಕ ಕೂದಲೆಳೆ ಅಂತರದಲ್ಲಿ ತನ್ನ ಜೀವವನ್ನು ಕಾಪಾಡಿಕೊಂಡಿರ್ತಾನೆ. ಆದರೆ ಆ ಘಟನೆ ಬಳಿಕ ಇವತ್ತು ದೆಹಲಿಯಲ್ಲೂ ಕೂಡ ಅದೇ ರೀತಿಯಾಗಿ ಒಂದು ಘಟನೆ ನಡೆಯುತ್ತೆ. ಓರ್ವ ತನ್ನ ಜೀವವನ್ನು ಕಳೆದುಕೊಳ್ತಾನೆ. ಅದೇ ರೀತಿಯಾಗಿ 5 ಜನ ಇದರಲ್ಲಿ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಇನ್ನು ಪ್ರಮುಖವಾಗಿ ನಾವು ನೋಡಿದ್ದೇ ಆದರೆ ಈ ಟರ್ಮಿನಲ್ಗಳನ್ನು ಏನು ನವೀಕರಣ ಮಾಡಲಾಗ್ತಾ ಇತ್ತು. ಇದಕ್ಕೆ ಸಂಬಂಧಪಟ್ಟಂತೆ ನಾವು ವೆಬ್ಸೈಟ್ಗಳನ್ನು ನೋಡಿದಾಗ ಕೇಂದ್ರ ಸರ್ಕಾರ ಏನು ಹೇಳ್ತಾ ಇತ್ತು? ಕೇಂದ್ರ ಸರ್ಕಾರ ಹೇಳ್ತಾ ಇರುವಂಥದ್ದು, ನಾವು ವಿಕಸಿತ ಭಾರತವನ್ನು ದೇಶಕ್ಕೆ ಕೊಡುಗೆಯಾಗಿ ಕೊಡೋದಕ್ಕೆ ಹೋಗ್ತಾ ಇದ್ದೀವಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅತಿ ದೊಡ್ಡ ಟರ್ಮಿನಲ್ ಅನ್ನು ಕಟ್ಟೋದಕ್ಕೆ ಹೋಗ್ತಾ ಇದ್ದೀವಿ ಅಂತ ಸರಿಸುಮಾರು 4,600 ಕೋಟಿ ರೂಪಾಯಿಯನ್ನು ಖರ್ಚು ಮಾಡಿ ದೆಹಲಿ ಟರ್ಮಿನಲ್ ಅನ್ನು ಉದ್ಘಾಟನೆ ಮಾಡುವಂತಹ ಕೆಲಸವನ್ನು ಮಾಡುತ್ತೆ. ನವೀಕರಣ ಮಾಡಿ ಅದನ್ನು ಉದ್ಘಾಟನೆ ಮಾಡಲಾಗತ್ತೆ. ಆದರೆ ನವೀಕರಣ ಮಾಡಿದ ಬಳಿಕ ಭಾರತದ ಒಂದು ಹೊಸ ಯುಗ ಆರಂಭ ಆಗ್ತಾ ಇದೆ. ಭಾರತದ ಮಹತ್ವಾಕಾಂಕ್ಷೆಯ ಒಂದು ಹೊಸ ಟೆಕ್ನಾಲಜಿ ಭಾರತಕ್ಕೆ ಸಿಗ್ತಾ ಇದೆ. ಬಹುದೊಡ್ಡದಾಗಿರುವಂತಹ ಈ ಒಂದು ಟರ್ಮಿನಲ್ ಇಡೀ ಜಗತ್ತಿಗೆ ಮಾದರಿಯಾಗತ್ತೆ ಅನ್ನುವಂತಹ ಮಾತನ್ನು ಪ್ರಧಾನಿ ಮೋದಿ ಅವರು ದಾವೆ ಮಾಡ್ತಾರೆ. ಆದರೆ ಆ ಒಂದು ಮಹತ್ವಾಕಾಂಕ್ಷೆ ಇವತ್ತು ಕುಸಿದು ಬಿದ್ದಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಅತಿ ದೊಡ್ಡದಾಗಿರುವಂತಹ ಒಂದು ಟರ್ಮಿನಲ್ ಕುಸಿದು ಬಿದ್ದಿದೆ. ಅದು ಕೂಡ 3 ತಿಂಗಳ ಒಂದು ನವೀಕರಣದ ಬಳಿಕ ಅಂತ. ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ನಮ್ಮ ಭಾರತದ ಸ್ವದೇಶಿ ಈ ಒಂದು ಟರ್ಮಿನಲನ್ನು ನಾವು ನೋಡಿದಾಗ ಸ್ವದೇಶೀಯವಾಗಿ ಇದನ್ನು ನಿರ್ಮಾಣ ಮಾಡಲಾಗಿತ್ತು. ಅದೇ ರೀತಿಯಾಗಿ ನವೀಕರಣ ಕೂಡ ಸ್ವದೇಶೀಯವಾಗಿ ಮಾಡಲಾಗಿದೆ ಅನ್ನುವಂತಹ ದಾವೆಯನ್ನು ಕೇಂದ್ರ ಸರ್ಕಾರ ಮಾಡಿತ್ತು. ಆದರೆ ಈಗ ಸ್ವದೇಶಿ ಅನ್ನುವಂತಹ ಒಂದು ಪದ ಏನಿದೆ ಇದಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಈಗ ಟೀಕೆ ವ್ಯಕ್ತವಾಗ್ತಾ ಇದೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ ರಮಾಕಾಂತ್. ಒಂದಾದ ನಂತರ ಒಂದು ನೋಡಿ, ಮುಂಬೈಯ ಒಂದು ಎಕ್ಸ್ಪ್ರೆಸ್ ವೇ ಬಗ್ಗೆ ಕೂಡ ಮಾತನಾಡ್ತಾ ಇದ್ವಿ. ರಾಮ ಮಂದಿರದ ವಿಷಯಕ್ಕೆ ಸಂಬಂಧಪಟ್ಟಂತೆಯೂ ನೋಡಿದಾಗ ನಿರಂತರವಾಗಿ ಒಂದಾದ ಬಳಿಕ ಒಂದರಂತೆ ದುರಂತಗಳಾಗ್ತಾ ಇದೆ. ಕೇಂದ್ರ ಸರ್ಕಾರ ಯಾವುದನ್ನು ದೊಡ್ಡದಾಗಿ ದಾವೆ ಮಾಡ್ತಾ ಇತ್ತು ಅಲ್ಲೇ ಲೋಪದೋಷ ಭ್ರಷ್ಟಾಚಾರಗಳು ಕಂಡು ಬರ್ತಾ ಇದೆ ರಮಾಕಾಂತ್. ಥ್ಯಾಂಕ್ ಯು ಸಂತೋಷ್.